ವಾಮನ ಅನ್ನುವ ಶಬ್ದಕ್ಕೆ ಒಂದು ಅಪೂರ್ವವಾದ ಅರ್ಥವನ್ನು ನಮ್ಮ ವಿಜಯಧ್ವಜ ತೀರ್ಥ ಶ್ರೀಪಾದಂಗಳವರು ಈ ಸಂದರ್ಭದಲ್ಲಿ ತಿಳಿಸ್ತಾರೆ. ದೈತ್ಯಾನಾಂ ಗರ್ವಂ ವಾಮಯತಿ ಉದ್ಗಾರಯತಿ ಇತಿ ವಾಮನಃ. ವಾಮನ ಅನ್ನುವ ಶಬ್ದಕ್ಕೆ ಕುಳ್ಳಗಿರುವವನು, ಸುಂದರನಾದವನು ಅಂತ ಅರ್ಥ. ಇಲ್ಲಿ ವಿಶೇಷವಾದ ಅರ್ಥವನ್ನು ಹೇಳ್ತಾರೆ. ಸಕಲ ದೈತ್ಯರ ಗರ್ವವನ್ನು ನಾಶ ಮಾಡುವವನು. ವಾಮನ ಅಂದರೆ ಕಿತ್ತು ಹಾಕೋದು ಅಂತ ಅರ್ಥ. ಗರ್ವವನ್ನು ಕಿತ್ತು ಹಾಕ್ತಾನೆ ಸ್ವಾಮಿ, ಅದಕ್ಕಾಗಿ ವಾಮನ ಅಂತ ಕರೆಸಿಕೊಂಡ. ಎಲ್ಲರೂ ಮೆರಿತಾ ಇದ್ದರು, ನಮ್ಮ ದೈತ್ಯರಾದ ಬಲಿಮಹಾರಾಜರೀಗ ರಾಜರಿದ್ದಾರೆ, ಎಲ್ಲವೂ ನಮ್ಮದು ಅಂತ. ಭಗವಂತ ಬಂದು ಬೇಡಿ ಎಲ್ಲವನ್ನ ಪಡೆದು ಬಿಟ್ಟ. ನಿಜ, ಇವನು ಲಕ್ಷ್ಮೀಪತಿ, ಎಲ್ಲದರ ಒಡೆಯ, ಇವನು ಯಾಕೆ ಬಂದು ಬೇಡಿದ ಅನ್ನೋದಕ್ಕೆ, ಯಾಕೆ ವಾಮನಾವತಾರದಲ್ಲಿ ಭಗವಂತ ಯಾಚನ ಮಾಡಿದ ಅನ್ನುವಂತಹ ಕಾರಣಕ್ಕೆ ದಿವ್ಯವಾದ ಉತ್ತರವನ್ನು ಬ್ರಹ್ಮದೇವರ ನೀಡ್ತಾರೆ. ಯಾಚ್ಯಾಮೃತೆ ಪಥಿಚರನ್ ಪ್ರಭುಭಿರ್ನ ಚಾಲ್ಯ. ಒಬ್ಬ ವ್ಯಕ್ತಿ ಧರ್ಮದ ಮಾರ್ಗದಲ್ಲಿ ನಡೀತಾ ಇದ್ದಾನೆ ಅಂದರೆ ಎಂತಹ ಸಮರ್ಥನಾದ ವ್ಯಕ್ತಿಯೂ ಅವನನ್ನು ಅಲ್ಲಾಡಿಸಲಿಕ್ಕೆ ಸಾಧ್ಯವಿಲ್ಲ. ಯಾಚ್ಯಾಮೃತೆ, ಪ್ರಾರ್ಥನೆ ಮಾಡಬೇಕು. ನಾವು ಧರ್ಮದ ಮಾರ್ಗದಲ್ಲಿ ನಡೀತಾ ಇದ್ದರೆ ನಮ್ಮನ್ನು ಅಲ್ಲಾಡಿಸಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಸ್ವಯಂ ಭಗವಂತ ಆಚರಿಸಿ ತೋರಿಸ್ತಾನೆ. ಬಲಿಮಹಾರಾಜರು ಧರ್ಮದ ಮಾರ್ಗದಲ್ಲಿದ್ದಾರೆ, ಯುದ್ಧಕ್ಕೆ ಹೋಗುವುದಲ್ಲ. ಈಗ ಯುದ್ಧಕ್ಕೆ ಹೋದರೆ ಗೆಲ್ಲಲಿಕ್ಕಾಗೋಲ್ಲ, ಕಾರಣ ಧರ್ಮದ ಮಾರ್ಗದಲ್ಲಿದ್ದಾರೆ. ಧರ್ಮದ ಮಾರ್ಗದಲ್ಲಿದ್ದವರನ್ನು ಭಗವಂತ ರಕ್ಷಣೆ ಮಾಡ್ತಾನೆ. ಯಥೋ ಧರ್ಮಸ್ತಥೋ ಜಯ. ಹೀಗಾಗಿ ಒಬ್ಬರು ಧರ್ಮದ ಮಾರ್ಗದಲ್ಲಿದ್ದಾರೆ, ಆದರೆ ನಮಗೆದುರಾಗಿ ನಿಂತಿದ್ದಾರೆ, ಅವರನ್ನು ಹೇಗೆ ಪಕ್ಕಕ್ಕೆ ಸರಿಸಬೇಕು? ಯಾಚಾಮೃತೆ, ಪ್ರಾರ್ಥನೆ ಮಾಡಬೇಕು, ಸ್ವಾಮಿ ನಮಗೆದುರಾಗಿ ನಿಲ್ಲಬೇಡ್ರಿ ಅಂತ. ಅದಕ್ಕಾಗಿ ದೈತ್ಯರ ಮೇಲೆ ಯುದ್ಧವನ್ನು ಸಾರದೆ ಭಗವಂತ ತಾನಾಗಿ ಬಂದು ಬಲಿಯ ಬಳಿಯಲ್ಲಿ ಬೇಡಿ ಪಡೆದುಕೊಂಡು ದೇವತೆಗಳಿಗೆ ನೀಡಿದ. ಯಾಕೆ ಬಲಿಮಹಾರಾಜರ ಬಳಿಯಲ್ಲೇ ಇರಬಹುದಾಗಿತ್ತಲ್ಲ? ಬಲಿಮಹಾರಾಜರು ಧರ್ಮದ ಮಾರ್ಗದಲ್ಲಿದ್ದಾರೆ. ಬಲಿಮಹಾರಾಜರ ಪರಿವಾರದವರು ರಾಕ್ಷಸರು, ದೈತ್ಯರು, ಅವರು ಧರ್ಮದ ಮಾರ್ಗದಲ್ಲಿಲ್ಲ. ಅವರು ಒಳ್ಳೆಯವರೇ, ಆದರೆ ಅವರು ಸುತ್ತಮುತ್ತ ಇದ್ದಾರಲ್ಲ ಬಹಳ ಕೆಟ್ಟವರು ಅಂತಂದುಬಿಟ್ಟು ನಾವೊಬ್ಬರ ಮೇಲೆ ಅನುಕಂಪೆ ತೋರಿಸ್ಲಿಕ್ಕೆ ಹೋಗ್ತೇವಲ್ಲ, ಅದು ತಪ್ಪು. ಯಾಕೆ? ಕೆಟ್ಟವರ ಸಹವಾಸದಲ್ಲಿ ಒಬ್ಬ ಇದ್ದಾನೆ ಅಂದರೆ ಅವನಿಗೆ ಅಧಿಕಾರ ಕೊಡತಕ್ಕದ್ದಲ್ಲ. ಅಧಿಕಾರದಲ್ಲಿರುವಂತಹ ವ್ಯಕ್ತಿ ಯಾವಾಗಲೂ ಒಳ್ಳೆಯವರ ಸಹವಾಸದಲ್ಲಿರಬೇಕು. ಕೆಟ್ಟವರ ಸಹವಾಸದಲ್ಲಿರೋನು ಅಧಿಕಾರಕ್ಕೆ ಅಯೋಗ್ಯ. ಹೀಗಾಗಿ ಬಲಿಮಹಾರಾಜರು ಧರ್ಮದ ಮಾರ್ಗದಲ್ಲಿದ್ದಾರೆ, ಆದರೆ ಅವರ ಸಹವಾಸ ಕೆಟ್ಟವರ ಜೊತೆಯೊಳಗಿದೆ, ದುಷ್ಟರ ಜೊತೆಯೊಳಗಿದೆ. ಹೀಗಾಗಿ ಅವರು ಅಧಿಕಾರಕ್ಕೆ ಅನರ್ಹರು. ಅವರಿಂದ ಅಧಿಕಾರವನ್ನು ತೆಗೆದುಕೊಂಡು ಇಂದ್ರನಿಗೆ ನೀಡಬೇಕಾಗಿದೆ. ಆದರೆ ಬಲಿಮಹಾರಾಜರು ಧರ್ಮದ ಮಾರ್ಗದಲ್ಲಿದ್ದಾರೆ, ಯುದ್ಧ ಮಾಡಲಿಕ್ಕಾಗೋದಿಲ್ಲ, ಮಾಡಿದರೆ ಗೆಲ್ಲೋದಿಲ್ಲ. ಯಾಕೆ? ಯಥೋ ಧರ್ಮಸ್ತಥೋ ಜಯ. ಎಲ್ಲಿ ಧರ್ಮವೋ ಅಲ್ಲೇ ಜಯವಾಗತ್ತೆ. ಅದಕ್ಕಾಗಿ ಭಗವಂತ ಬಂದು ಬೇಡಿದ. ಯಾಚ್ಯಾಮೃತೆ ಪಥಿಚರನ್ ಪ್ರಭುಭಿರ್ನ ಚಾಲ್ಯ. ನಾವು ಕಲಿಯಬೇಕಾದ ಬಹಳ ದೊಡ್ಡ ಪಾಠವಿದೆ. ನಾವು ಯಾಕೆ ಕಲಿಯಿಂದ ವಿಭೂತರಾಗ್ತೇವೆ, ಕೆಟ್ಟವರಿಂದ ತೊಂದರೆಗೊಳಗಾಗ್ತೇವೆ ಅಂದರೆ ಧರ್ಮದ ಮಾರ್ಗದಲ್ಲಿಲ್ಲ. ನಾವು ಧರ್ಮದ ಮಾರ್ಗದಲ್ಲಿ ದೃಢವಾಗಿ ನಿಂತರೆ ಅಲ್ಲಾಡಿಸಲಿಕ್ಕೆ ಸಾಧ್ಯವಿಲ್ಲ. ಸ್ವಯಂ ಭಗವಂತನೂ ಅಲ್ಲಾಡಿಸುವುದಿಲ್ಲ. ಅವನೂ ಬಂದು ಪ್ರಾರ್ಥನೆ ಮಾಡಿದ ಬಲಿಮಹಾರಾಜರನ್ನು. ಧರ್ಮದ ಮಾರ್ಗದಲ್ಲಿ ನಿಂತವರಿಗೆ ಭಗವಂತ ಯಾವಾಗಲೂ ಜಯವನ್ನು ನೀಡುತ್ತಾನೆ, ಸಂಶಯವಿಲ್ಲ. ನಾವು ಧರ್ಮದ ಮಾರ್ಗವನ್ನೇ ಬಿಡತಕ್ಕದ್ದಲ್ಲ. ಧರ್ಮೋ ರಕ್ಷತಿ ರಕ್ಷಿತಃ ಅನ್ನೋ ಮಾತಿಗೆ ಅರ್ಥ. ನಾವು ಧರ್ಮಾಚರಣೆ ಮಾಡಿದೆವೋ ಧರ್ಮ ನಮ್ಮನ್ನು ಎಂದಿಗೂ ರಕ್ಷಣೆ ಮಾಡುತ್ತದೆ. ಸರಿ, ಬಲಿಮಹಾರಾಜರೀಗ ರಾಜ್ಯಾಧಿಪತ್ಯವನ್ನು ಕಳೆದುಕೊಂಡ್ರಲ್ಲ, ಜಯ ಎಲ್ಲಿಯದು ಅಂದರೆ ಉತ್ತರ ಕೊಡ್ತಾರೆ. ಅದ್ಭುತವಾದ ಉತ್ತರವನ್ನು ಕೊಡ್ತಾರೆ ಬ್ರಹ್ಮದೇವರು. ನಾರ್ಥೋ ಬಲೇರಯಮುರುಕ್ರಮ ಪಾದ ಶೌಚಂ ಅಂಭಶಿವಂಧೃತವತೋ ವಿಬುಧಾಧಿಪತ್ಯಂ ಯೋ ವೈ ಪ್ರತಿಶ್ರುತ ಮೃತೇಪಿ ಚ ಶೀರ್ಷಮಾಣಂ ಆತ್ಮನ್ಯಮಂಗ ಮನಸಾ ಹರಯೇ ಭೀಮೇನೆ. ಭಗವಂತ ಬಲಿಮಹಾರಾಜರಿಂದ ಸ್ವೀಕಾರ ಮಾಡಿದ, ಪಾತಾಳಕ್ಕೆ ತುಳಿದ ನಿಜ. ಆದರೆ ಮುಂದಿನ ಮನ್ವಂತರದಲ್ಲಿ ಇಂದ್ರಾಧಿಪತ್ಯವನ್ನು ನೀಡಿದ. ಕೆಟ್ಟವರ ಜತೆಯಲ್ಲಿ ಅಧಿಪತಿಯಾಗಬೇಡ, ಕಸಿದುಕೊಂಡು ಅಧಿಪತಿಯಾಗಬೇಡ, ಒಳ್ಳೆಯವರ ಜತೆಯಲ್ಲಿದ್ದುಕೊಂಡು ನೀನು ಅಧಿಪತಿಯಾಗು, ನಾನೇ ನಿನಗೆ ಆಧಿಪತ್ಯವನ್ನು ನೀಡುತ್ತೇನೆ ಅಂತ ಭಗವಂತ ಮುಂದಿನ ಮನ್ವಂತರದಲ್ಲಿ ಆಧಿಪತ್ಯವನ್ನು ನೀಡಿದ. ಈ ಮನ್ವಂತರದಲ್ಲಿಯೂ ಪಾತಾಳ ಲೋಕಕ್ಕೆ ಅಧಿಪತಿಯಾಗಿರುವಂಥ ಸ್ವಯಂ ತಾನವನ ಮನೆ ಬಾಗಿಲನ್ನು ಕಾದ. ಇದು ಬಲಿಮಹಾರಾಜರ ವಿಜಯ.
ಇಷ್ಟೇ ಅಲ್ಲ ಅಂತಾರೆ ಬ್ರಹ್ಮದೇವರು. ನಾವಂದುಕೊಳ್ತೇವೆ ಇದು ದೊಡ್ಡದು. ಸ್ವಯಂ ಭಗವಂತ ಬಲಿಮಹಾರಾಜರ ಮನೆಯ ಬಾಗಿಲನ್ನು ಕಾದ, ಬಲಿಮಹಾರಾಜರಿಗೆ ಮನ್ವಂತರಾಧಿಪತ್ಯವನ್ನು ನೀಡಿದ ಅಂತ ಬ್ರಹ್ಮದೇವರು ಹೇಳ್ತಾರೆ. ನಾರ್ಥೋ ಬಲೇರಯಮುರು ಕ್ರಮ ಪಾದ ಶೌಚಂ ಅಂಬಶಿವಂಧೃತವತೋ ವಿಬುಧಾಧಿಪತ್ಯಂ. ಪಾತಾಳ ಲೋಕಕ್ಕೆ ಒಡೆಯನಾದ, ದೇವತೆಗಳಿಗೆ ಒಡೆಯನಾದ, ಮನ್ವಂತರಾಧಿಪತಿಯಾದ ಅನ್ನೋದು ನಾರ್ಥೋ ಬಲೇಹೆ. ಅದಲ್ಲ ಪ್ರಯೋಜನ, ನಿಜವಾದ ಪ್ರಯೋಜನ ಅಲ್ಲ. ಯಾಕದು ಪ್ರಯೋಜನ ಅಲ್ಲ ಅಂತಂದರೆ ಅವನು ಮಾಡಿರತಕ್ಕಂತಹ 2 ಸತ್ಕರ್ಮಗಳು ಮಹತ್ತಮವಾದದ್ದು. ಏನದು? ಉರುಕ್ರಮ ಪಾದ ಶೌಚಮಂಭಶಿವಂಧೃತವತೋ. ಭಗವಂತ ವಾಮನ ರೂಪದಿಂದ ಬಂದಿದ್ದಾನೆ ಬಲಿಯ ಯಜ್ಞಕ್ಕೆ. ಬಲಿಗೆ ತಿಳಿದಿದೆ ನನ್ನ ಸ್ವಾಮಿ ಇವನು ಅಂತ ಆ ವಾಮನನ ಪಾದ ಪ್ರಕ್ಷಾಲನೆಯನ್ನು ಮಾಡ್ತಾನೆ ಹೆಂಡತಿಯೊಡಗೂಡಿ. ಭಗವಂತನ ಪಾದವನ್ನು ತೊಳೆದು ಆ ನೀರನ್ನು ತಲೆಯ ಮೇಲಿಟ್ಟುಕೊಂಡಿದ್ದಾನೋ ಅವನಿಗೆ ಈ ಮನ್ವಂತರಾಧಿಪತ್ಯ, ದೈತ್ಯಾಧಿಪತ್ಯ ಅನ್ನೋದು ಫಲವಾಗಲಿಕ್ಕೆ ಸಾಧ್ಯವಾ? ದೇವರ ಪಾದವನ್ನು ತೊಳೆದು ಪಾದೋದಕವನ್ನು ಶಿರಸ್ಸಿನಲ್ಲಿ ಧಾರಣ ಮಾಡಿದ್ದಾನವನು. ಅವನಿಗಿಷ್ಟು ಸಣ್ಣ ಫಲವಾ? ಸಣ್ಣ ಫಲವಲ್ಲ. ಹಾಗಾದ್ರೆ ಇನ್ನೇನು ಫಲ? ಬ್ರಹ್ಮದೇವರ ಮಾತಿಗೆ ಭಾವಿಬ್ರಹ್ಮರು ಮಾತನ್ನು ಜೋಡಿಸ್ತಾರೆ. ಶ್ರೀಮದಾಚಾರ್ಯರು ಹೇಳ್ತಾರೆ, ಐಂದ್ರಂ ಪದಂ ನಾಂತರೀಯಂ ಫಲಂತು ಹರಿತೋಷಣಂ ಜಗದ್ದಾತುರ್ಬಲೇರ್ಯಸ್ಮಾತ್ ಆನಂದೋದ್ರಿಕ್ತತಾ ಭವೇತ್ ಇತಿ ಬ್ರಹ್ಮತರ್ಕೇ. ಮನ್ವಂತರಾಧಿಪತ್ಯವನ್ನು ಪಡೆದು ಇಂದ್ರನಾದದ್ದು, ಭಗವಂತನ ಪಾದಜಲವನ್ನು ಶಿರಸ್ಸಿನಲ್ಲಿ ಧರಿಸಿದ್ದಾನೆ ಮತ್ತು ಭಗವಂತನನ್ನು ಸಂತೋಷಗೊಳಿಸಿದ್ದಾನೆ. ಹೇಗೆ? ಯೋ ವೈ ಪ್ರತಿಶ್ರತ ಮೃತೇಪಿ ಚ ಶೀರ್ಷಮಾಣಂ ಆತ್ಮನ್ಯಮಂಗ ಮನಸ ಹರಯೇ ಭೀಮೇನೆ. ಆಚಾರ್ಯರ ಅರ್ಥ ತಿಳಿಸ್ತಾರೆ. ಶೀರ್ಷಾಖ್ಯಂ ಮಾನಂ. 3 ಪಾದ ಬೇಕು ಅಂತ ಭಗವಂತ ಕೇಳಿದ. ಬಲಿಮಹಾರಾಜರು ಒಪ್ಪಿಕೊಂಡ್ರು. 2 ಪಾದದಿಂದ ಸರ್ವಸ್ವವನ್ನು ಅಳೆದುಬಿಟ್ಟ ಭಗವಂತ. ಉಳಿದ ಪಾದ ಎಲ್ಲಿ? ಭಗವಂತ ಕೇಳುವುದಕ್ಕಿಂತ ಮುಂಚೆ ಬಲಿಮಹಾರಾಜರು ಪ್ರತಿಶ್ರುತ ಮೃತೇಪಿ, ತಾನು ಪ್ರತಿಜ್ಞೆ ಮಾಡಿಲ್ಲ ತನ್ನನ್ನು ತಾನು ಕೊಟ್ಕೋತೇನೆ ಅಂತ. ಆತ್ಮನ್ಯಂ ಶೀರ್ಷಮಾಣಂ, ತನ್ನ ತಲೆಯನ್ನೇ 3ನೆಯ ಪಾದಕ್ಕೆ ಆಸ್ಪದವನ್ನಾಗಿ ಕೊಟ್ಟು ಬಿಟ್ಟಿದ್ದರು ಬಲಿಮಹಾರಾಜರು. ಅಂಗ ಮನಸ ಹರಯೇ ಭೀಮೇನೆ. ನಾರದ, ನೋಡ ಬಲಿಮಹಾರಾಜರ ಭಕ್ತಿಯನ್ನು. ಭಗವಂತ 3ನೆಯ ಪಾದ ಎಲ್ಲಿಡಲಿ ಅಂತ ಕೇಳಲಿಕ್ಕೆ ಹೊರಟಿದ್ದಾನೆ. ಕೇಳುವುದಕ್ಕಿಂತ ಮುಂಚೆ ಆ ಸ್ವಾಮಿಯ ಪಾದ ನನ್ನ ತಲೆಯಲ್ಲಿರಲಿ, ನನ್ನ ತಲೆಯನ್ನೇ ಆ ಸ್ವಾಮಿಗೆ 3ನೆಯ ಪಾದವನ್ನಾಗಿ ಸಮರ್ಪಣೆ ಮಾಡ್ತೇನೆ ಅಂತ ಒಪ್ಪಿಸಿ ಬಿಟ್ಟಿದ್ದ. ಭಗವಂತನ ಮನಸ್ಸನ್ನು ಅರಿತು ಭಗವಂತನನ್ನು ಸಂತೋಷಗೊಳಿಸಿದ್ದಾನೋ, ಆ ಭಗವಂತನ ಕಾಲುಗಳನ್ನು ತೊಳೆದು ಆ ಪಾದೋದಕವನ್ನು ಶಿರಸ್ಸಿನ ಮೇಲೆ ಧರಿಸಿದ್ದಾನೋ ಅಂತಹವನಿಗೆ ಇಂದ್ರ ಪದವಿ ಬಂತು, ಆ ಅಧಿಪತ್ಯ ಬಂತು, ಈ ಆಧಿಪತ್ಯ ಬಂತು. ಇದು ಫಲವಾಗಲಿಕ್ಕೆ ಸಾಧ್ಯವಾ? ಸರ್ವಥಾ ಇಲ್ಲ. ನಾರ್ಥೋ ಬಲೇರಯಂ, ಇದು ಬಲಿಮಹಾರಾಜರು ಪಡೆಯುವಂತಹ ಪ್ರಯೋಜನವಲ್ಲ. ಏನು ದೊಡ್ಡದಾದ ಪ್ರಯೋಜನ? ಆನಂದೋದ್ರಿಕ್ತತಾ ಭವೇತ್. ಮೋಕ್ಷದಲ್ಲಿ ಪರಮಾನಂದದ ಉದ್ರೇಕವನ್ನು ಪಡಿತಾರವರು. ಅನಂತ ಕಾಲದವರೆಗೆ, ಕೊನೆ ಇರದ ಕಾಲದೊಳಗೆ ಅಪರಿಮಿತವಾದ ಆನಂದವನ್ನು ಅನುಭವಿಸ್ತಾರೆ. ಅದು ಭಗವತ್ತೋಷಣದ ಫಲ. ಜ್ಯಾಯಾನ್ ಗುಣೈರವರಜೋಪ್ಯದಿತೆ ಸುತಾನಾಂ ಲೋಕಾನ್ ವಿಚಕ್ರಮ ಇಮಾನ್ ಯದಥೋದಿ ಯಜ್ಞಃ ಕ್ಷ್ಮಾ ವಾಮನೇನ ಜಗೃಹೇ ತ್ರಿಪದಚ್ಛಲೇನ ಯಾಚ್ಯಾಮೃತೆ ಪಥಿ ಚರನ್ ಪ್ರಭುಭಿರ್ನ ಚಾಲ್ಯಃ. ನಾರ್ಥೋ ಬಲೇರಯಮುರುಕ್ರಮ ಪಾದ ಶೌಚಂ ಅಂಭಶಿವಂಧೃತವತೋ ವಿಬುಧಾಧಿಪತ್ಯಂ ಯೋ ವೈ ಪ್ರತಿಶ್ರುತ ಮೃತೇಪಿ ಚ ಶೀರ್ಷಮಾಣಂ ಆತ್ಮನ್ಯಮಂಗ ಮನಸಾ ಹರಯೇ ಭೀಮೇನೆ. ಈ ಬಲಿ ಮಹಾರಾಜರ ಕಥೆಯನ್ನು ಮುಂದೆ ಕೇಳುವವರಿದ್ದೇವೆ. ನಮ್ಮ ಕಣ್ಣ ಮುಂದೆ ಘಟನೆಯನ್ನು ನಡೆಸ್ತಾರೆ ನಾರದರು, ಶುಕಾಚಾರ್ಯರು. ಅದ್ಭುತವಾದ ಕ್ರಮದಲ್ಲಿ ಕೇಳುವವರಿದ್ದೇವೆ.